ರಾಮಾಚಾರಿ ಬಿಟ್ಬಿಟ್ಲು ಹೋಗಿ ಸಹಾಯ ಮಾಡೋಣ. ನೋಡಿದ್ರ ಚಾರು ಮೇಡಮ್, ಇದೇ ನಮ್ಗೆ ಅವ್ರಿಗೆ ಇರೋ ವ್ಯತ್ಯಾಸ. ಅವ್ರ ಕಡೆಯವ್ರು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ, ಆದ್ರೆ ನಾವು ಅವ್ರು ಕೆಟ್ಟವ್ರು ಅಂತ ಗೊತ್ತಿದ್ರು ಅವ್ರಿಗೇನೋ ತೊಂದರೆ ಆಯ್ತು ಅಂತ ಸಹಾಯ ಮಾಡಕ್ ಹೊರಡ್ತಿದೀವಿ. ಹೌದು ರಾಮಾಚಾರಿ, ಹಾವಿಗೆ ಕಚ್ಚೋ ಗುಣ, ಹೂವಿಗೆ ಪಾಪ ತುಂಬಾ ನರಳ್ತಾ ಇದಾರೆ, ಬನ್ನಿ ಸಹಾಯ ಮಾಡೋಣ. ಏನೇ ಅನಿತಾ, ಎತ್ತು ಬೀತ್ಯಾ ಅನ್ಕೊಂಡ್ರೆ ಸಿಟ್ಟು ಗೋಳಾಡ್ತಿದ್ಯಾ? ಅನ್ಯಾಯವಾಗಿ ಮರದ ಕೊಂಬೆ ನನ್ ಮೇಲೆ ಬಿದ್ಬಿಡ್ತು, ಅದಕ್ಕೆ ಕೆಳಗ್ ಬಿದ್ದೆ. ನಾನ್ ಬಿದ್ದಿದ್ದಕ್ಕೆ ಕಣೆ ನೀನ್ ಮುಂದೆ ಹೋಗಿದ್ದು. ಗೆಲ್ತೀನಿ ಅಂತ ತೋರ್ಸೋಕ್ ಬಂದ್ಯಾ ಅಥವಾ ಮೆರ್ದು ಉರ್ಸೋದಕ್ ಬಂದ್ಯಾ? ಛೇ 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 ಛೇ, ನಾನು ಇನ್ನು ಗೆದ್ದಿಲ್ಲ ಅನಿತಾ. ಪಂದ್ಯ ಅಂದ್ಮೇಲೆ ಇಬ್ರು ಒಟ್ಟು ಶುರು ಮಾಡ್ಬೇಕು, ಒಟ್ಟಿಗೆ ಮುಗಿಸ್ಬೇಕು. ಅದನ್ನ ಬಿಟ್ಟು ಈ ಕಾಲ್ ಮುರ್ಕೊಂಡ್ ಬಿದ್ದಾಗ ಮುಂದ್ ಹೋಗಿ ನಾನೇ ಗೆದ್ದೆ ಅಂತ ಹೇಳೋಳಲ್ಲ ಈ ಜಾನ್ಸಿ. ಅನಿತಾ, ನಿಂಗೊಂದ್ ವಿಷಯ ಗೊತ್ತಾ? ನಮ್ ತಾಕತ್ ಎಷ್ಟಿದೆ ಅನ್ನೋದು ನಮ್ ಪ್ರತಿಸ್ಪರ್ಧಿ ಶಕ್ತಿ ಮೇಲೆ ನಿರ್ಧಾರ ಆಗತ್ತಂತೆ. ನೀನ್ ಈ ರೀತಿ ಕಾಲ್ ಮುರ್ಕೊಂಡ್ ಬಿದ್ದಿರೋ ಗ್ಯಾಪ್ ಅಲ್ಲಿ ನಾನ್ ಮುಂದೆ ಹೋಗಿ ಗೆದ್ದೆ ಅಂತ ಹೇಳ್ಕೊಳ್ಳೋದು ನನಗೊಂದ್ ಚೂರು ಇಷ್ಟ ಇಲ್ಲ. ಅದು ನಿಜವಾದ ಗೆಲುವು ಅಲ್ಲ ಅಂತ ಮೋಸದ ಆಟನ ಈ ಯಾವತ್ತು ಆಡೋದು ಇಲ್ಲ. ಈಗ ನಮ್ ವಿಷಯನೇ ತಗೋ, ನಾನು ತಾಳಿ ಕಟ್ಟಿರೋ ಗಂಡನ ಉಳಿಸ್ಕೋಸ್ಕರ ಹೋರಾಡ್ತಿದ್ದೀನಿ, ಅದ್ರಲ್ಲಿ ಒಂದ್ ನ್ಯಾಯ ಇದೆ. ಆದ್ರೆ ನೀನು ಇನ್ನೊಬ್ಬಳ ಗಂಡನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಹೋರಾಡ್ತಿದ್ಯ. ಅದು ತಪ್ಪು ಅಂತ ಗೊತ್ತಿದ್ರು ಅನ್ಯಾಯದ ದಾರಿಲಿ ಹೋಗೋದೆ ನಿನ್ನ ಗುಣ. ಅದೊಂಥರ ಬಿಡು, ನಿನ್ಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಹೋಗೋ ದಾರಿ ಯಾವ್ದಾದ್ರೇನು, ಕೊನೆಗ್ ಗೆಲ್ಲೋದು ಧರ್ಮ ನ್ಯಾಯನೇ ಅಲ್ವಾ? ಈಗ ನನ್ ಪಾಡಿಗೆ ನಾನ್ ಮುಂದೆ ಹೋಗಿ ಗೆದ್ದೆ ಅಂತ ಹೇಳ್ಬೋದು, ಆದ್ರೆ ಆ ಗೆಲುವಲ್ಲಿ ಕಿಕ್ಕಿರಲ್ಲ. ನೀನ್ ನನ್ ಜೊತೆಲೇ ಬರ್ಬೇಕು. ಇನ್ನೇನ್ ಗೆಲ್ಬೇಕು ಅನ್ನೋ ಕ್ಷಣದಲ್ಲಿ ಕೊನೆಗಳ್ಗೆಲ್ಲಿ ನಾನ್ ಗೆಲ್ಬೇಕು, ಅದೇ ಮಜಾ. Are you okay? I'm perfectly all right. ಅಯ್ಯೋ, ಇಷ್ಟೊಂದು ಚೆನ್ನಾಗೇ ಇತ್ತಲ್ಲ, ಏನಾಯ್ತು? ನೀವು ಅನಿತಾ ಅವ್ರ ಹತ್ರ ಬರೋ ತನಕ ಸೈಕಲ್ ಸರಿಗೇ ಇತ್ತು. ಏನ್ ಹೇಳ್ತಿದ್ದೀರಾ? ಜಾನ್ಸಿ ಅವರೇ, ಅನಿತಾ ಅವರು ನಿಮ್ ಸೈಕಲ್ ಚೈನ್ ಕಿತ್ತಾಕ್ ಹೋಗಿದ್ದಾರೆ. ಅಯ್ಯೋ, ಇದು ನನ್ ಏನ್ ಮಾಡ್ಲಿ? ತಲೆ ಕೆಟ್ಕೋಬೇಡ, ನಾನು ಸರಿ ಮಾಡ್ತೀನಿ. ಜಾನ್ಸಿ, ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ. ಅವಳು ದ್ರೋಹ ಮಾಡ್ತಿದ್ದಾಳೆ ಅಂತ ಗೊತ್ತಾದ್ಮೇಲೂ ಅನಿತಾ ಕೆಳಗ್ ಬಿದ್ದಿದ್ದಾಳೆ ಅಂತ ನೀನ್ ಹೆಲ್ಪ್ ಮಾಡಕ್ ಬಂದಿಯಲ್ಲ, ಆ ನೀನ್ ಒಳ್ಳೆ ಗುಣಕ್ಕೆ ದೇವ್ರು ಒಳ್ಳೇದೇ ಮಾಡ್ತಾನೆ. ಎಸ್, ರೆಡಿ ಆಯ್ತು, ಹೊರಡು. ಥ್ಯಾಂಕ್ ಯು ಅಣ್ಣ. ನಾನು ನಿಮ್ಮಿಬ್ಬರು ಋಣನ ಯಾವತ್ತೂ ಮರೆಯೋದಿಲ್ಲ. ನೋಡು ಜಾನ್ಸಿ, ಇದು ಬರೀ ಪಂದ್ಯ ಅಲ್ಲ, ನೀನ್ ಬದುಕಿನ ಹೋರಾಟ. ಕಟ್ಕೊಂಡಿರೋ ಗಂಡನ ಇನ್ಯಾರೋ ಕಿತ್ಕೊಳಕ್ ಬರ್ತಾಳೆ ಅಂದ್ರೆ ಅದನ್ನ ಯಾವ ಹೆಣ್ಣನ್ನು ಸಹಿಸ್ಕೊಳಲ್ಲ. ಆಮೇಲೆ ನೋಡ್ ತಂಗಿ, ಅವಳ ಹತ್ರ ಶಕ್ತಿ ಇರ್ಬೋದು, ಆದ್ರೆ ನಿನ್ ಪರ ನ್ಯಾಯ ನೀತಿ ಧರ್ಮ ಇದೆ. ಹಾಗಾಗಿ ನೀನೇ ಗೆಲ್ತೀಯಾ, ತಲೆ ಕೆಡ್ಸ್ಕೊಬೇಡ, ಬೇಗ ಹೋಗು, ಹೊರಡು. ಥ್ಯಾಂಕ್ ಯು ಅಣ್ಣ. ಆಲ್ ದ ಬೆಸ್ಟ್ ಜಾನ್ಸಿ. ನನ್ನ ಮನ್ಸಿಗೆ ಒಂಥರ ಯಾಕೋ ಸಂತ ಆಗ್ತಿದೆ ಕಣ. ಯಾಕೋ ಹಂಗೆ ಹೇಳ್ತಾ ಇದೆಯಾ? ಹೌದು ಕಣ, ಮೊದಲು ಜಾನ್ಸಿ ಮೇಡಮು ಈ ಟಾಸ್ಕಲ್ಲಿ ಗೆಲ್ತಾರ ಅಂತ ಚಿಂತೆ ಆಗ್ತಿತ್ತು. ಆದರೆ ಇವಾಗ ಈ ಟಾಸ್ಕಿಂದ ಅವ್ರಿಗೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಡುತ್ತೇನೋ ಅಂತ ಭಯ ಆಗ್ತಿದೆ. ಅದಕ್ಕೆ
ಹಾ ಅದಕ್ಕೆ ನನಗಿಲ್ಲಿರೋಕ್ಕಾಗ್ತಿಲ್ಲ ತರುಣ. ಅದಕ್ಕೆ ಆ ಜಾಗಕ್ಕೆ ಹೋಗಿ ನನ್ನ ಜಾನ್ಸಿಗೆ ಏನು ಆಗದೆ ಇರೋ ಥರ ನೋಡ್ಕೋತೀನಿ ಕಣ. ನನಗೆ ಗೊತ್ತು ನೀಗಿದ್ರೆ ಕೆಂಡದ ಮೇಲೆ ನಿಂತಂಗಿರುತ್ತೆ ಅಂತ. ಅದಕ್ಕೆ ನಿನ್ ಮೇಲೆ ಒಂದು ಕಣ್ಣಿಟ್ಟಿದ್ದೆ. ಅಷ್ಟೇ ಅಲ್ಲ, ನಿನ್ನ ಬೈಕ್ ಕೀನು ತೆಗೆದಿಟ್ಕೊಂಡಿದ್ದೆ. ನಿನಗೆ ಹೇಗೆ ಜಾನ್ಸಿ ಮೇಲೆ ಪ್ರೀತಿ ಇದೆಯೋ, ಅವಳನ್ನು ಗೆಲ್ಲಿಸ್ಬೇಕು ಅಂತ ಆಸೆ ಇದೆಯೋ, ಅದೇ ರೀತಿ ನಮ್ಗೆಲ್ರಿಗೂ ಅನಿತವನ್ನ ಗೆಲ್ಲಿಸ್ಬೇಕು ಅನ್ನೋ ಆಸೆನೂ ಇದೆ. ಹಾಗಂತ ನಾವೇನಾದ್ರೂ ಅಲ್ಲಿಗೆ ಹೋಗಿದ್ದೀವಾ? ಇಲ್ವಲ್ಲ, ಇಲ್ಲೇ ಇದ್ದೀವಿ. ನೀನು ಮಾತ್ರ ನಿನ್ನ ಹೆಂಡತಿ ಹತ್ರ ಹೋಗಿ ನಿನ್ನ ಪ್ರೀತಿನೆಲ್ಲ ದಾರೆ ಎರೆಯೋದ್ರ ಮೂಲಕ ಅವಳೇನಾದ್ರೂ ಗೆದ್ರೆ ಅದನ್ನ ಗೆಲುವು ಅಂತ ಒಪ್ಕೊಳಕ್ಕಾಗತ್ತಾ? ಆಗಲ್ಲ. ಯಾಕಂದ್ರೆ ಅದು ರೂಲ್ಸು. ಈಗ ಹೇಳು, ನೀನು ಅಲ್ಲಿಗೆ ಹೋಗಿ ಅವಳನ್ನ ಗೆಲ್ಸಿ ಪರ್ಮನೆಂಟ್ ಆಗಿ ಸೋಲ್ಸ್ಬೇಕು ಅಂತಿದ್ಯೋ, ಅಥವಾ ಅವಳೇ ಹೋರಾಟ ಮಾಡಿ ಗೆದ್ಕೊಂಡು ಬರ್ಲಿ, ನಾನು ಇಲ್ಲೇ ಆರಾಮಾಗಿ ಇರ್ತೀನಿ ಅಂತ ಹೇಳ್ತೀಯೋ? ನೀನೇನೇ ಶತಾಯು ಗತಾಯು ಪ್ರಯತ್ನ ಮಾಡಿದ್ರು ನಮ್ಮ ಅನಿತಾನೇ ಗೆಲ್ಲೋದು. ಅಂಥದ್ರಲ್ಲಿ ನೀನು ಅಲ್ಲಿಗೆ ಹೋಗಿದ್ರಿಂದನೇ ಜಾನ್ಸಿ ಸೋತ್ಲು ಅನ್ನೋ ಅಪವಾದ ನಿನ್ನ ಮೇಲೆ ಬರ್ಬೇಕಾ? ಬೇಡ ಅಲ್ವಾ? ಅದಕ್ಕೆ ಆರಾಮಾಗಿ ಬಂದು ರೆಸ್ಟ್ ತಗೋ ಬಾ. ಅದೇನೋ ಪ್ಲಾನ್ ಮಾಡ್ತೀನಿ ಅಂತ ಹೇಳಿ ಹೇಳಿ ಅದನ್ನು ದಬ್ಬಾಕೊಳ್ತಂತೆ. ಅಂದ್ರೆ ಅನಿತಾ ಮೇಲೆ ಮರದ ಕೊಂಬೆ ಬಿದ್ದು ದಬ್ಬಾಕೊಂಡ್ಲಂತೆ. ಅಯ್ಯೋ ಅಯ್ಯೋ ದೇವ್ರೆ, ಹಾಗಾದ್ರೆ ಎಲ್ಲ ಹೋಯ್ತಾ? ಏಯ್, ಒಂದು ಹೋದ್ರೆ ಎಲ್ಲ ಹೋಯ್ತಾ? ಈ ಗಣಪತಿ ಬತ್ತಳಿಕೆಲಿ ಬಣ್ಣ ಬಣ್ಣದ ಬಾಣಗಳಿದ್ದಾವ ಗೊತ್ತಾ? ಅಂದ್ರೆ ಮುಂದೆ ಮುಂದೆ ಮಾಸ್ಟರ್ ಪ್ಲಾನ್. ಇದು ಬೇರೆ ತರ ಅಲ್ಲ, ಭಯಂಕರ ಭಯಾನಕ ಪ್ಲಾನ್. ಅಯ್ಯೋ ಬಾವಾ, ಪೀಟ್ಗೆ ಹಾಕೋದ್ ಬಿಟ್ಟು ಅದೇನು ಅಂತ ಹೇಳಿ. ಈ ತುರ್ಕೆ ಪುಡಿ ಗೊತ್ತಲ್ವಾ? ಓ ಚೆನ್ನಾಗ. ಅದು ಮೈಗ್ ಬಿದ್ರೆ ತುರ್ಕೆ ಆಗುತ್ತೆ. ಏನಿವಾಗ? ಒಂದು ಬಾಟಲಿ ತುರ್ಕೆ ಪುಡಿ ಹಾಕಿ ಜೊತೆಗೆ ಖಾರ ಪುಡಿಯನ್ನು ಬೆರೆಸಿ. ಅಷ್ಟೆಲ್ಲ ಕಷ್ಟ ಪಡೋ ಬದಲು ನಾನ್ ಹೇಳೋದು. ಏಯ್, ನಾನು ಪ್ಲಾನ್ ಮಾಡುವಾಗ ನೀನು ಅಡ್ಡಡ್ಡ ಮಾತಾಡಿದ್ರೆ ನೀನು ಮಾತಾಡ್ತಿರೋ ನಾಲಿಗೆನ ಉದ್ದುತ್ತ ಸೀಳ್ಬಿಡ್ತೀನಿ. ಹುಷಾರ್. ಅಯ್ಯೋ, ನಾನು ಏನ್ ಹೇಳ್ತಾ ಇದ್ದೆ? ಅದೇ ತುರ್ಕೆ ಸೊಪ್ಪಿನ ಪುಡಿ, ಅದ್ರ ಜೊತೆಗೆ ಖಾರದ ಪುಡಿ. ಎರಡನ್ನು ಬೆರೆಸಿ ನಮ್ಮ ಹುಡುಗರು ಆ ಜಾನ್ಸಿ ಬರ್ಬೇಕಾದ್ರೆ ಹೋಳಿ ಹಬ್ಬಕ್ಕೆ ಬಣ್ಣ ಎರಚೋ ತರ ಅವಳ ಮೇಲೆ ಗೆರ್ಚ್ ಬಿಡ್ತಾರೆ. ಆಗ ಆ ಜಾನ್ಸಿಗೆ ಒಬ್ಬ ಎಲ್ಲಾ ತುರ್ಕೆ ಜೊತೆಗೆ ಖಾರನೂ ಆಗುತ್ತೆ. ಅದು ಒಂದ್ ಕಡೆ ತುರ್ಕೆಗೆ ಕೆರ್ಕೋಬೇಕಾ ಇಲ್ಲ ಊರಿಗೆ ಬಾಯಿ ಬಿಡ್ಕೋಬೇಕಾ ಅಂತ ಗೊತ್ತಾಗದೆ ಆ ಜಾನ್ಸಿ ವಿಲ 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 ಅಂತ ಒದ್ದಾಡ್ಬೇಕು. ಇಂಥ ಸ್ಥಿತಿಯಲ್ಲಿ ಅವಳು ಸೈಕಲ್ ಇಲ್ಲಿಂದ ತುಳಿಯಕ್ಕಾಗುತ್ತೆ? ಹೆಂಗೆ ನನ್ ಪ್ಲಾನು? ಸೂಪರ್ ರೀ. ಇಷ್ಟೆಲ್ಲ ಕಷ್ಟ ಪಡೋದಕ್ಕಿಂತ ನನ್ನ ಸೂಪರ್ ಸೂಪರ್. ಅಣ್ಣ, ಪ್ಲಾನ್ ರೆಡಿ ಇದೆ. 2 ಸೈಕಲ್ ಬರ್ತಾ ಇದೆ. ಅದರಲ್ಲೂ ಫೋಟೋ ಕಳ್ಸಿರೋ ಹುಡುಗಿಗೆ ಹಾಕ್ಬೇಕು. ಹಿಂದೆ ಸೈಕಲ್. ಅಣ್ಣ, ಈ ಪುಡಿ ಅವಳ ಮೈ ಮೇಲೆ ಬಿದ್ರೆ ತಕ 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 ಅಂತ ಕುಣ್ದಾಡ್ಬಿಡ್ತಾಳೆ.
ಬಂದ್ಲು ಬಂದ್ಲು ಬಂದ್ಲು, ಹಾಕು ಹಾಕು. ಹಾಯ್ ವಿವೇಕ್, ಹೌ ಯು? ಹ್ಮ್. ಏನ್ ವಿವೇಕ್, ಒಂದು ಕ್ವೆಶನ್ ಮಾಡಿದ್ರೆ 10 ಆನ್ಸರ್ ಮಾಡ್ತಾ ಇದೆ. ಈಗ ನೋಡಿದ್ರೆ ಬರೀ ಹ್ಞೂ ಅಂತ ಹೇಳ್ತಾ ಇದೆಯಾ, ಏನಾಯ್ತು? ಏನ್ ವಿಷಯ? ನನಗೂ ಮಾತಾಡ್ಬೇಕು ಅಂತಾನೆ ಇಷ್ಟ, ಲೇಕಿನ್ ಅಭಿ ನನ್ನ ಮೂಡ್ ಸರಿಲ್ಲ ಆಂಟಿ. ವೈ, ವಾಟ್ ಹ್ಯಾಪನ್? ವಿವೇಕ್, ನೀನು ನನ್ ಚಾರು ಬೇಬಿನ ಮದ್ವೆ ಆಗೋ ಹುಡುಗ, ನನ್ ಅಳಿಯ ಆಗೋನು. ನೀನೇ ಖುಷಿಯಾಗಿಲ್ಲ ಅಂದ್ರೆ ಅದ್ ಹೇಗಾಗುತ್ತೆ? ಏನಾಯ್ತು ಹೇಳು ವಿವೇಕ್. ಆಂಟಿ, ಒಯ್ ಚಾರು ನನ್ನ ನೋಡೋಕೆ ಅಂತ ನನ್ನ ಮನೆಗೆ ಬಂದಿಲ್ಲ. ಅದ್ ನನಗ್ ಗೊತ್ತಲ್ಲ, ಅದ್ರಲ್ಲೇನು? ಆಗ ಮೈಯವ್ರ ಚಾರು ಒಂದು ಲವ್ ಗೇಮ್ ಆಡಿದ್ವಿ. ಲವ್ ಗೇಮ್? ಎಸ್ ಆಂಟಿ, ಉಸ್ಮೆ ಒಂದು ಟಾಸ್ಕ್ ಇತ್ತು. ನಾನು ನನ್ನ ಕಣ್ಣಿಗೆ ಬ್ಲೈಂಡ್ ಫೋಲ್ಡ್ ಹಾಕೊಂಡು ಮೇರಾ ಚಾರು ಡಾರ್ಲಿಂಗ್ ಎಲ್ಲಿದ್ದಾಳೆ ಅಂತ ಸರ್ಚ್ ಮಾಡಬೇಕು ಅಂತ. ನೈಸ್. ನನ್ನಿಂದ ಅವಳನ್ನ ಕಂಡಿಡಕ್ ಆಗಿಲ್ಲ. ಓ ಅಷ್ಟೇನಾ? ನಿಮಗಷ್ಟೇ ಆಂಟಿ, ಲೇಕಿನ್ ಚಾರು ನಾನು ಸರ್ಚ್ ಮಾಡಿಲ್ಲ, ನನಗೆ ಅವ್ರ ಮೇಲೆ ಲವ್ ಇಲ್ಲ ಅಂತ ಅವ್ರು ಕೋಪ ಮಾಡ್ಕೊಂಡು ಹೋಗ್ಬಿಟ್ರು. ಅಷ್ಟೇನಾ? ಅದ್ರಲ್ಲಿ ಏನಿದೆ? ಅವಳಿಗೊಂದು ಕಾಲ್ ಮಾಡಿ ಸಾರಿ ಕೇಳು, ಅವಳು ಸರಿ ಹೋಗ್ತಾಳೆ. ಕಾಲ್ ಕಿಯತಾ ಆಂಟಿ, ಲೇಕಿನ್ ಚಾರು ಡಾರ್ಲಿಂಗ್ ಕಾಲ್ ಆನ್ಸರ್ ಮಾಡ್ತಾ ಇಲ್ಲ. ಮುಜೆ ನನ್ನ ಏಂಜಲ್ ವಾಯ್ಸ್ ಕೇಳಿದೆ, ಮೈಂಡ್ ಎಲ್ಲ ಫುಲ್ ಡಿಸ್ಟರ್ಬ್ ಆಗಿದೆ. ವಿವೇಕ್, ಪ್ರೀತಿ ಎಲ್ಲಿ ಇರುತ್ತೋ ಅಲ್ಲಿ ಕೋಪ ಇದ್ದೇ ಇರುತ್ತೆ. ನಿನ್ ಮೇಲ್ ಪ್ರೀತಿ ಇರೋದಕ್ಕೆ ನನ್ ಚಾರು ಬೇಬಿ ಕೋಪ ಮಾಡ್ಕೊಂಡು ಹೋಗಿರೋದು. ನೀನು ಅದೇ ಪ್ರೀತಿಯಿಂದ ಅವಳನ್ನ ಸಮಾಧಾನ ಮಾಡೋದಕ್ಕೆ ಟ್ರೈ ಮಾಡು, ಎಲ್ಲ ಸರಿ ಹೋಗುತ್ತೆ. ಆಂಟಿ, ಅದು ಆಪ್ ಒಂದ್ಸಲ ಚಾರುಗೆ ಕಾಲ್ ಮಾಡಿ. ನಾನ್ ಫೋನ್ ಮಾಡಿ ಮಾತಾಡೋದಕ್ಕೂ ನೀನ್ ಕಾಲ್ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಮೈನ್ ಇಸ್ ಮದರ್ಸ್ ಲವ್, ಯೋರ್ಸ್ ಇಟ್ಸ್ ಅ ಡಿಫ್ರೆಂಟ್ ಲವ್. ಅದಕ್ಕೆ ನೀನೇ ಕಾಲ್ ಮಾಡಿ ಮಾತಾಡು. ನಾನು ಹೇಳಿದ ಅರ್ಥ ಆಯ್ತಲ್ವಾ? ಸಮಜ್ ಮೇ ಆಗೇ ಆಂಟಿ, ಥ್ಯಾಂಕ್ ಯು. ಭೂತದ ಬಾಯಲ್ಲಿ ಭಗವದ್ಗೀತೆ, ಪ್ರೀತಿನ ಸಾಯಿಸ್ತವ್ರಿ ಪ್ರೀತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹೌದಾ? ಓಕೆ ಓಕೆ. ದೊಡ್ಡಪ್ಪ, ಫ್ಲಾಗ್ ಇರೋ ಪ್ಲೇಸ್ಗೆ ರೀಚ್ ಆದ್ರಂತೆ. ಅನಿತಾ ರೀಚ್ ಆಗ್ಬಿಟ್ಲಾ? ಅನಿತಾ ಜೊತೆಗೆ ಆ ಚಾನ್ಸ್ ಇನ್ನು ರೀಚ್ ಆದ್ಲಂತೆ. ಏನು ಚಾನ್ಸಿನ ರೀಚ್ ಆಗ್ಬಿಟ್ಲಾ?
ಅಷ್ಟೊಂದು ಅಡೆತಡೆಗಳನ್ನ ದಾಟಿ ಅಲ್ಲಿವರೆಗೂ ಹೋಗಿದ್ದಾಳೆ ಅಂದ್ರೆ ಅವಳ ಗುಂಡಿಗೆ ನಾನು ನಿಜವಾಗ್ಲೂ ಮೆಚ್ಕೋಬೇಕು ಕಣಮ್ಮ. ಬಾವ ಅವಳನ್ನ ಆಮೇಲೆ ಹೊಗಳೂರಂತೆ, ಮೊದ್ಲು ಅನಿತಾನ ಗೆಲ್ಸೋದ್ರ ಬಗ್ಗೆ ಯೋಚನೆ ಮಾಡಿ. ಮಂಜುಳಾ, ಅಷ್ಟಿಂದ ಅದನ್ನೇ ಅಲ್ವಾ ಮಾಡ್ತಾ ಇರೋದು. ಆದ್ರೆ ನಿನ್ ಪ್ಲಾನ್ ಏನು ವರ್ಕೌಟೇ ಆಗಿಲ್ವಲ್ಲ. ಅದೇನೋ ತುರ್ಕೆ ಪುಡಿ ಹಾಕಿಸ್ತೀನಿ ಅಂದ್ರೆ, ತಂತಿ ಕಟ್ಟಿಸ್ತೀನಿ ಅಂದ್ರೆ, ಇದೆಲ್ಲ ದಾಟ್ಕೊಂಡು ಹೋಗಿದ್ದಾಳೆ ಅಂದ್ರೆ ಏನ್ ಬಾವ ಅರ್ಥ? ಹೋಗ್ಲಿ ಬಿಡು ಮಂಜುಳಾ, ಅವಳು ಫ್ಲಾಗ್ ವರೆಗೆ ರೀಚ್ ಆಗಿರ್ಬೋದು, ಆದ್ರೆ ಫ್ಲಾಗ್ ತಗೊಂಡ್ ಬರ್ಬೇಕಲ್ವಾ. ಓದೋಳಾಗಿ ಸುಮ್ನೆ ಬರ್ತಾಳ? ಹಾಗೆ ಬರ್ತಾಳ ಅಲ್ವೇ, ಹಾಗೆ ಸ್ಟನ್ನಾಗಿ ನಿಂತ್ಕೊಂಡ್ಬಿಡ್ತಾಳೆ. ಚೆನ್ನಾಗಿ ನಿಂತ್ಕೊಬಿಡ್ತಾಳ? ಯಾಕೆ? ಯಾಕೆ ಅಂದ್ರೆ ಆ ಫ್ಲಾಗ್ ಹತ್ರ ಹಲ್ಲಿ ಇದೆ, ಅದಕ್ಕೆ. ಅಯ್ಯೋ ರೀ, ನಿಮ್ ಸ್ವಲ್ಪನಾರು ಬುದ್ಧಿ ಇದೆಯಾ? ಅಲ್ಲೇನೋ ಅವಳು ಬರ್ತಾಳೆ ಅಂತ ಅಲ್ಲೇ ಇರತ್ತಾ? ಅದ್ರ ಪಾಡಿಗೆ ಅದು ಹೋಗಿರುತ್ತೆ ತಾನೆ. ಸಾಧ್ಯನೇ ಇಲ್ಲ, ಯಾಕಂದ್ರೆ ನಾನು ಆ ಹಲ್ಲಿನ ಕಟ್ಟಾಕಿದ್ದೀನಿ. ಅಯ್ಯೋ ರೀ, ಅಲ್ಲಿನ ಕಟ್ಟಾಕಕ್ಕಾಗತ್ತಾ? ನೋಡಿ, ಸುಮ್ನೆ ಕೆಲ್ಸಕ್ಕೆ ಬರೋ ವಿಷಯ ಮಾತಾಡ್ರಿ. ಹೌದು ಬಾವ, ಅಲ್ಲಿನ ಯಾರಾದ್ರೂ ಕಟ್ಟಾಕ್ತಾರ? ಹೋಗ್ಲಿ, ಅದೇನ್ ಅಲ್ಲೇ ಇರತ್ತಾ? ಅಯ್ಯೋ ದಡ್ಡ ಶಿಖಾಮಣಿಗಳ, ಹಲ್ಲಿ ಅಂದ್ರೆ ಅದು ನಿಜವಾದ ಜೀವಂತವಾದ ಹಲ್ಲಿ ಅಲ್ಲ, ಅದು ರಬ್ಬರ್ ಹಲ್ಲಿ. ಅಲ್ಲ ದೊಡ್ಡಪ್ಪ, ನಿಜವಾದ ಹಲ್ಲಿಗೆ ಭಯ ಪಡೋದೇ ಕಷ್ಟ, ಅಂತದ್ರಲ್ಲಿ ರಬ್ಬರ್ ಹಲ್ಲಿಗೆ ಹೆದರ್ಕೋತಾಳ ಅವಳು. ಬನ್ರಿ ಬರಿ. ಅಯ್ಯೋ ನೋಡಿದ್ರಾ, ನಾನ್ ಬರೀ ಹಾವು ಹಾವು ಅಂತ ಕೂಗಿದ್ಕೆ ನೀವ್ ಎಷ್ಟು ಭಯ ಪಟ್ಕೊಂಡು ಓಡಾಡ್ಬಿಟ್ರಿ. ಮೊದ್ಲೇ ಝಾನ್ಸಿಗೆ ಹಲ್ಲಿ ಕಂಡ್ರೆ ಭಯ, ಅಂತದ್ರಲ್ಲಿ ಅವಳು ಕಣ್ಣೆದುರುಗಡೆ ಒಂದು ಹಲ್ಲಿ ಇದ್ರೆ ಭಯ ಪಡದೆ ಇರ್ತಾಳ? ಸಂಗೀತ ಸುಮ್ನೆ ಹಲ್ಲಿ ಹಲ್ಲಿ ಅಂತ ಕೂಗಿದ್ಕೆ ಕಾಲ್ ನೋವು ಅಂತ ಡ್ರಾಮಾ ಮಾಡ್ತಿದ್ದವಳು ಎದ್ದ ಬಿದ್ದಂತ ಓಡಾಡ್ಲಿಲ್ವಾ? ಹಾಗಿರ್ಬೇಕಾದ್ರೆ ಅವಳು ಕಣ್ಣೆದುರುಗಡೆ ಒಂದು ಹಲ್ಲಿ ಇದ್ರೆ ಅದು ರಿಯಲ್ ಹಲ್ಲಿನ ಅಥವಾ ರಬ್ಬರ್ ಹಲ್ಲಿನ ಅಂತ ಚೆಕ್ ಮಾಡಿ ನೋಡ್ತಾಳ? ಇಲ್ಲ, ನೋವೇ, ಚಾನ್ಸೇ ಇಲ್ಲ. ನೀವ್ ಹೇಳ್ತಿರೋದು ಕರೆಕ್ಟೇ ದೊಡ್ಡಪ್ಪ. ಯಾರ್ಗೆ ಆದ್ರೂ ಅವ್ರ ವೀಕ್ನೆಸ್ ಅವ್ರ ಶತ್ರು ಆಗೋದ್ರಲ್ಲಿ ಯಾವ ಡೌಟು ಇಲ್ಲ. ನೀವ್ ಹೇಳ್ದಾಗೆ ಅವ್ಳ ಹಲ್ಲಿ ನೋಡಿದ್ಮೇಲೆ ಫ್ಲಾಗ್ ಹತ್ರ ಕೂಡ ಹೋಗೋ ಧೈರ್ಯ ಮಾಡಲ್ಲ. ಎಸ್, ನೀವೆಲ್ಲ ಒಂದು ತಿಳ್ಕೊಳ್ಳಿ, ಒಂದ್ ವೇಳೆ ಅವಳು ಧೈರ್ಯ ಮಾಡಿ ಅದು ರಬ್ಬರ್ ಹಲ್ಲಿ ಅಲ್ಲ ಅಂತ ಗೊತ್ತು ಮಾಡ್ಕೊಂಡು ಫ್ಲಾಗ್ ತಗೊಂಡು ಬರೋದ್ರೊಳಗೆ ಅನಿತಾ ಇಲ್ಲಿಗೆ ಬಂದು ಗೆಲ್ಲೋದಂತೂ ಫಿಕ್ಸ್. ಏಯ್ ಝಾನ್ಸಿ, ನೋಡೆ ನನ್ ಫ್ಲಾಗ್ ತಗೊಂಡ್ಬಿಟ್ಟೆ. ನೀನ್ ಬರೋಕು ಮುಂಚೆ ನಾನು ಅಲ್ಲಿಗೆ ಹೋಗಿರ್ತೀನಿ. ರಾಘು, ನನ್ ಗಂಡ ಆಗೋ ಟೈಮ್ ಹತ್ರ ಬಂದೇ ಬಿಟ್ಟು. ಹೋಗು, ನಿನ್ ಹಿಂದೆನೆ ಬಂದು ನಿನಗಿಂತ ಮೊದ್ಲು ನಾನಿರ್ತೀನಿ. ರಾಘು ನನ್ನ ಗಂಡ, ಕೊನೆವರೆಗೂ ನನಗ್ ಮಾತ್ರ ಗಂಡ ಆಗಿರ್ತಾನೆ. ಇದನ್ ಯಾರಿಂದನೂ ತಪ್ಸೋದಕ್ಕಾಗಲ್ಲ. ಯಾರ್ ತಪ್ಪಿಸ್ತಾರೋ ಬಿಡ್ತಾರೋ, ಈ ಅನಿತಾ ಇರೋದೇ ಅದನ್ನ ತಪ್ಸೋಕೆ. ತಪ್ಸೋಕ್ ನೀನಿದ್ರೆ ತಪ್ಪದಕ್ ನಾನ್ ಬಿಡಲ್ಲ. ಇದ್ರಲ್ಲಿ ನನ್ ಗೆದ್ದಾಯ್ತಲ್ಲ. ಬರೀ ಮಾತ್ನಲ್ಲಿ ಗೆದ್ರೆ ಸಾಲಲ್ಲ, ನೀನ್ ಮಾತಲ್ಲೇ ಗೆಲ್ಲು, ನಾನ್ ರೇಸಲ್ಲಿ ಗೆಲ್ತೀನಿ. ಬಾಯ್. ಅಣ್ಣ ಅಣ್ಣ, ಅದಕ್ಕೆ ಫ್ಲಾಗ್ ಇರೋ ಪ್ಲೇಸ್ಗೆ ರೀಚ್ ಆಗಿದಾರಂತೆ. ಸಂಗೀತ, ಇದು ಖುಷಿ ಪಡೋ ವಿಚಾರ ತಾನೆ, ಅದಕ್ಕೆ ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ಅಯ್ಯೋ, ಅಲ್ಲೇ ಇರೋದು ಪ್ರಾಬ್ಲಮ್ಮು. ಪ್ರಾಬ್ಲಮ್ ಏನ್ ಹೇಳ್ತದೆ ಸಂಗೀತ? ಸ್ವಲ್ಪ ಅರ್ಥ ಆಗೋ ತರ ಹೇಳು. ತರುಣ್, ಅದಕ್ಕೆ ವೀಕ್ನೆಸ್ ನ ಇಟ್ಕೊಂಡು ಅಲ್ಲೂ ಒಂದ್ ಕಿತಾಪತಿ ಮಾಡಿದ್ದಾರೆ. ಏನ್ ಮಾಡಿ? ಅದಕ್ಕೆ ಹಲ್ಲಿ ಅಲ್ವಾ, ದೊಡ್ಡಪ್ಪ ಒಂದ್ ರಬ್ಬರ್ ಹಲ್ಲಿನ ಫ್ಲಾಗ್ ಕಟ್ಟಿಟ್ಟು ಅದಕ್ಕೆ ಫ್ಲಾಗ್ ತಗೊಳ್ದೇ ಇರೋ ರೀತಿ ಮಾಡಿದ್ದಾರೆ. ಏನೋ ನಿಮ್ ದೊಡ್ಡಪ್ಪ ಇಷ್ಟೊಂದು ಚೀಪ್ ಗಿಮಿಕ್ಸ್ ಮಾಡೋ ಲೆವೆಲ್ಗೆ ಇಳ್ದಿದಾರಲ್ಲ, ಅವ್ರನ್ನೆಲ್ಲ ನೆನ್ಸ್ಕೊಂಡು ನನ್ಗೆ ಬರ್ತಾರ ಕೋಪಕ್ಕೆ. ತರುಣ್, ಕೋಪನ ಕಂಟ್ರೋಲ್ ಮಾಡ್ಕೊಳ್ಳೋದ್ ಬಿಟ್ರೆ ನಮಗ್ ಬೇರೆ ಆಪ್ಷನ್ ಇಲ್ಲ. ಸ್ವಲ್ಪ ತಾಳ್ಮೆ ತಗೊಳ್ಳೋ. ಅಲ್ಲಿ ಚಾನ್ಸನ್ನ ಸೋಲ್ಸೋದಕ್ಕೆ ಅಷ್ಟೆಲ್ಲ ಮೋಸ ಮಾಡ್ತಿದ್ದಾರೆ. ಕೊನೆಗೆ ಅವಳು ವೀಕ್ನೆಸ್ ನ ತಿಳ್ಕೊಂಡು ಅಲ್ಲಿ ಹಲ್ಲಿ ಇಟ್ಟು ಅವಳನ್ನ ತಡಿತಾ ಇದಾರೆ. ನಾನು ಹೇಗೋ ತಾಳ್ಮೆ ತಗೊಂಡ್ಲಿ? ಹಲ್ಲಿನ ಬಿಟ್ಟು ಝಾನ್ಸಿ ಮೇಡಮ್ ಗೆಲ್ಲೋದನ್ನ ತಡಿಬೋದು ಅಂತ ನಮ್ಮ ಮನೆಯವ್ರು ಅನ್ಕೊಂಡಿದ್ರೆ
ಅದವ್ರ ಭ್ರಮೆ ಅಷ್ಟೇ. ಅದೇಗೋ ಹೇಳ್ತೇನೆ ನೀನು. ನೋಡ್ತಾರೋಣ, ಝಾನ್ಸಿ ಮೇಡಮ್ಗಿರೋದು ಒಂದೇ ಒಂದು ದೊಡ್ಡ ಭಯ. ಅದೇನಂದ್ರೆ ನನ್ನನ್ನ ಎಲ್ಲಿ ಕಳ್ಕೊತೀನೋ ಅನ್ನೋದು. ಆ ಭಯದ ಮುಂದೆ ನಮ್ಮನೆಯವ್ರು ಮಾಡೋ ಚೀಪ್ ಗಿಮಿಕ್ಸ್ಗೆ ಝಾನ್ಸಿ ಮೇಡಮ್ ಎದುರ್ಕೊಂತಾರೆ ಅನ್ಕೊಂಡಿದ್ಯಾ? ನೆವರ್. ಅವ್ರ ಫ್ಲಾಗ್ ತರ್ತಾರೆ, ಗೆದ್ದೇ ಗೆಲ್ತಾರೆ. ಪ್ರಪಂಚದಲ್ಲಿ ಯಾವ್ದು ನೋಡಿದ್ರು ಯಾರು ನೋಡಿದ್ರು ಭಯ ಆಗದೆ ಇರೋ ನನಗೆ ಈ ಹಲ್ಲಿ ನೋಡಿದ್ರೆ ಮಾತ್ರ ಜೀವ ಹೋದಂಗ ಆಗುತ್ತಲ್ಲ. ಈ ಒಂದು ವೀಕ್ನೆಸ್ ನನ್ ಬದುಕಿಗೆ ಮುಳ್ಳಾಗುತ್ತೆ ಅನ್ನಿಸ್ತಿದ್ಯಲ್ಲ. ಈ ಭಯ ನನ್ ಗಂಡನ ನನ್ನಿಂದ ದೂರ ಮಾಡುತ್ತಾ? ನೋ ನೋ, ಹಾಗಾಗ್ಬಾರ್ದು. ಯಮನ್ ಹತ್ರ ಹೋರಾಡಿ ನನ್ ಗಂಡನ ಪ್ರಾಣ ಗೆದ್ಕೊಂಡ್ ಬಂದಿರೋ ಸತಿ ಸಾವಿತ್ರಿ ಹುಟ್ಟಿದ ದೇಶ ನಮ್ದು. ಅಂಥದ್ರಲ್ಲಿ ಈ ಹಲ್ಲಿಗೆ ಹೆದರ್ಕೊಂಡು ನನ್ ಗಂಡನ ಬಿಟ್ಕೊಟ್ರೆ ಅದು ಹೆಣ್ಕುಲಕ್ಕೆ ಮಾಡಿದ ಅವಮಾನ ಆಗತ್ತೆ. ಆಗಿದ್ದಾಗ್ಲಿ ದೇವ್ರೇ, ಅಪ್ಪ, ಮನ್ಸಲ್ ಧೈರ್ಯ ಒಂದಿದ್ರೆ ಸಾಕು. ಕೈಯಲ್ಲಿ ಯಾವ ಆಯುಧ ಇಲ್ದೇ ಇದ್ರು ಎಂತ ಯುದ್ಧನ್ ಬೇಕಾದ್ರೂ ಗೆಲ್ಬಹುದು.